ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೆದುಳು ಮತ್ತು ದೇಹವನ್ನು ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬಾದಾಮಿ ಹಾಲು, ಬಿ ಅರಿಶಿಣದ ಹಾಲು, ಸಿ ಹಸಿ ಹಾಲು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ ಹಾಲು. ಹಾಲು ಸೆರೋಟೋನಿನ್ ಅನ್ನು ಉತ್ಪಾದಿಸಲು ಸಹಾಯ ಮಾಡುವುದರಿಂದ ಇದು ಆತಂಕ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಹಾಲಿಗೆ ಸ್ವಲ್ಪ ಬಾದಾಮಿ ಸೇರಿಸುವುದರಿಂದ ನಿಮ್ಮ ಮೆದುಳು ಮತ್ತು ದೇಹವನ್ನು ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯಲು ಇದು ಸಹಾಯ ಮಾಡುತ್ತದೆ. ಹಾಗೆಯೇ ಅರಿಶಿಣದ ಹಾಲು ಆರೋಗ್ಯಕರ ಪೋಷಕಾಂಶಗಳಿಂದ ತುಂಬಿದ್ದು, ಇದು ಸ್ನಾಯುಗಳನ್ನು ಗುಣಪಡಿಸಲು, ಬೆಳೆಯಲು ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬೆಚ್ಚಗಿನ ಹಾಲಿನಲ್ಲಿ ಟ್ರಿಪ್ಟೋಫಾನ್ ಅಮಿನೋ ಆಮ್ಲಗಳಿದ್ದು, ಇವು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ನಿಮಗೆ ಒಳ್ಳೆಯ ನಿದ್ರೆ ಬರುವಂತೆ ಮಾಡುತ್ತದೆ. ಎರಡನೇ ಪ್ರಶ್ನೆ, 7 ಮುಖಿ ರುದ್ರಾಕ್ಷವನ್ನು ಕುತ್ತಿಗೆಗೆ ಧರಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅನಾರೋಗ್ಯ, ಬಿ ಶನಿ ಕೃಪೆ, ಸಿ ದೋಷ ನಿವಾರಣೆ, ಡಿ ಸಂಪತ್ತು ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶನಿ ಕೃಪೆ. 7 ಮುಖಿ ರುದ್ರಾಕ್ಷವನ್ನು ಕುತ್ತಿಗೆಗೆ ಧರಿಸುವುದರಿಂದ ಶನಿ ಮತ್ತು ಮಂಗಳನ ಬಾಧೆ ದೂರವಾಗುತ್ತದೆ. ಇದು ಗುರುಗ್ರಹಕ್ಕೆ ಬಲವನ್ನು ನೀಡುತ್ತದೆ. ಗುರು ಬಲಶಾಲಿಯಾದಾಗ ಮದುವೆಯ ಸಮಸ್ಯೆ ದೂರವಾಗುತ್ತದೆ. 7 ಮುಖಿ ರುದ್ರಾಕ್ಷಿಯನ್ನು ಮೂಲತಃ ಶನಿಯ ರುದ್ರಾಕ್ಷಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶನಿಯನ್ನು ಒಲಿಸಿಕೊಳ್ಳಲು ಈ ರುದ್ರಾಕ್ಷವನ್ನು ಧರಿಸುತ್ತಾರೆ. ಮೂರನೇ ಪ್ರಶ್ನೆ, ಅಶೋಕ ಚಕ್ರದ ಕಡ್ಡಿಗಳು ಏನನ್ನು ಅಥವಾ ಯಾವುದನ್ನು ಪ್ರತಿನಿಧಿಸುತ್ತವೆ? ಆಪ್ಷನ್ಸ್: ಎ 24 ಗಂಟೆ, ಬಿ ಧೈರ್ಯ, ಸಿ ನಂಬಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಶೋಕ ಚಕ್ರದ ಕಡ್ಡಿಗಳು ದಿನದ 24 ಗಂಟೆಗಳನ್ನು ಪ್ರತಿನಿಧಿಸುವುದರಿಂದ ಈ ಚಕ್ರವನ್ನು ಸಮಯದ ಚಕ್ರ ಎಂದು ಕೂಡ ಕರೆಯಲಾಗುತ್ತದೆ. ಅಶೋಕ ಚಕ್ರದ ಕಡ್ಡಿಗಳು ಧೈರ್ಯ, ತಾಳ್ಮೆ, ಸ್ವಯಂ ತ್ಯಾಗ, ಸತ್ಯತೆ, ಸದಾಚಾರ, ಪ್ರೀತಿ, ಆಧ್ಯಾತ್ಮಿಕ ಜ್ಞಾನ, ನೈತಿಕತೆ, ಕಲ್ಯಾಣ, ಉದ್ಯಮ, ಸಮೃದ್ಧಿ ಮತ್ತು ನಂಬಿಕೆಯಂತಹ ತತ್ವಗಳನ್ನು ಪ್ರತಿನಿಧಿಸುತ್ತವೆ. ನಾಲ್ಕನೇ ಪ್ರಶ್ನೆ, ಮಳೆಗಾಲದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಮಾಂಸಾಹಾರ, ಸಿ ಮೀನು, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಹಾಗಲಕಾಯಿ. ಮಳೆಗಾಲದಲ್ಲಿ ನಿಮ್ಮ ಆಹಾರದಲ್ಲಿ ಬೆಳ್ಳುಳ್ಳಿ, ಶುಂಠಿ ಮತ್ತು ಅರಿಶಿಣವನ್ನು ಯಥೇಚ್ಛವಾಗಿ ಬಳಸಿ. ಅವು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿವೆ. ಈ ಸೀಸನ್ನಲ್ಲಿ ಉಂಟಾಗುವ ಶೀತ ಕೆಮ್ಮಿನ ವಿರುದ್ಧ ಹೋರಾಡಲು ಪರಿಣಾಮಕಾರಿ ಆಹಾರ ಪದಾರ್ಥಗಳಾಗಿವೆ. ಆದುದರಿಂದ ಪ್ರತಿದಿನ ಇವುಗಳನ್ನು ಅಡುಗೆಯಲ್ಲಿ ಬಳಸುವುದು ಉತ್ತಮ. ಇನ್ನು ಈ ಸೀಸನ್ನಲ್ಲಿ ತರಕಾರಿಗಳಿಗಾಗಿ ಹಾಗಲಕಾಯಿ, ಸೋರೆಕಾಯಿ, ಹೀರೆಕಾಯಿ ಮೊದಲಾದ ತರಕಾರಿಗಳನ್ನು ಅಡುಗೆಯಲ್ಲಿ ಬಳಸುವುದು ಒಳ್ಳೆಯದು. ಇವು ಮಳೆಗಾಲಕ್ಕೆ ಸೂಕ್ತವಾದ ತರಕಾರಿಗಳಾಗಿವೆ. ಇವು ಉತ್ತಮ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಐದನೇ ಪ್ರಶ್ನೆ, ಆಷಾಢ ಮಾಸದಲ್ಲಿ ನವವಿವಾಹಿತೆ ತವರು ಮನೆಗೆ ಹೋಗಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಆರೋಗ್ಯ ದೃಷ್ಟಿ, ಬಿ ಕೃಷಿ ಕೆಲಸ, ಸಿ ಹೆತ್ತವರ ಒಟ್ಟಿಗಿರಲು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಷಾಢ ಮಾಸವು ಭಾರೀ ಮಳೆಯಿಂದ ಕೂಡಿರುತ್ತದೆ. ಈ ತಿಂಗಳು ಕೃಷಿಗೆ ಅನುಕೂಲಕರವಾಗಿದೆ. ಇದಲ್ಲದೆ ಈ ಸಮಯದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿ ಸದಾ ರೊಮ್ಯಾಂಟಿಕ್ ಮೂಡ್ನಲ್ಲಿರುತ್ತಾರೆ. ಹೀಗಾಗಿ ಬೇರೆ ಕೆಲಸಗಳತ್ತ ತಮ್ಮ ಗಮನ ಹರಿಸುವುದಿಲ್ಲ. ಇಂತಹ ಸಮಯದಲ್ಲಿ ಹೆಂಡತಿಯರನ್ನು ತವರು ಮನೆಗೆ ಕಳುಹಿಸಿದರೆ ಗಂಡಂದಿರು ತಮ್ಮ ಕೆಲಸದ ಮೇಲೆ ಗಮನ ಹರಿಸುತ್ತಾರೆ ಎಂಬ ನಂಬಿಕೆ ಇದೆ. ಇನ್ನು ಅತ್ತೆ ಸೊಸೆ ಒಟ್ಟಿಗೆ ಇರಬಾರದು ಎನ್ನಲು ಕಾರಣವೆಂದರೆ, ಹೊಸದಾಗಿ ಮದುವೆಯಾದ ಮಹಿಳೆ ತನ್ನ ಹೆತ್ತವರಿಂದ ದೂರವಿದ್ದು ಗಂಡನೊಂದಿಗೆ ಅತ್ತೆ ಮನೆಯಲ್ಲಿ ವಾಸಿಸುತ್ತಾಳೆ. ಈ ಸಮಯದಲ್ಲಿ ಮಗಳು ತಮ್ಮಿಂದ ದೂರವಿದ್ದಾಳೆ ಎಂಬ ಬೇಸರ ಮತ್ತು ಆತಂಕ ಪೋಷಕರಿಗೆ ಕಾಡಬಹುದು. ಹೀಗಾಗಿ ನವವಿವಾಹಿತೆ ತನ್ನ ತವರಿಗೆ ಮರಳಿ ತಂದೆ ತಾಯಿಯರ ಜೊತೆಗೆ ಇದ್ದು ಅವರ ಸೇವೆ ಮಾಡಲು ಅವಕಾಶವಾಗಿರುತ್ತದೆ. ಇನ್ನು ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಏಕೆ ಸೇರಬಾರದು ಎಂಬ ವಿಚಾರಕ್ಕೆ ಬಂದಾಗ, ಈ ಸಮಯದಲ್ಲಿ ನವವಧುವನ್ನು ಖಂಡಿತವಾಗಿಯೂ ಆಕೆಯ ಜನ್ಮಸ್ಥಳಕ್ಕೆ ಕಳುಹಿಸಬೇಕು.
ಆಷಾಢ ಮಾಸದಲ್ಲಿ ದಂಪತಿ ಮಿಲನ ಹೊಂದಿ ಮಹಿಳೆ ಗರ್ಭಿಣಿಯಾದರೆ ಏಪ್ರಿಲ್ ತಿಂಗಳಿನಲ್ಲಿ ಮಗು ಜನಿಸುತ್ತದೆ. ಈ ಸಮಯದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ. ಇದರಿಂದ ಮಗುವಿಗೆ ಅನಾರೋಗ್ಯ ಕಾಡಬಹುದು. ಅಲ್ಲದೆ ನೀರಿನಿಂದ ಉಂಟಾಗುವ ಕಾಯಿಲೆಗಳು ಕೂಡ ಹೆಚ್ಚು. ಅದಕ್ಕಾಗಿಯೇ ಹಿರಿಯರು ಈ ನಿಯಮವನ್ನು ಮಾಡಿದ್ದಾರೆ. 6ನೇ ಪ್ರಶ್ನೆ, ಜೇನುತುಪ್ಪವನ್ನು ಹೆಚ್ಚಾಗಿ ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಇನ್ಸುಲಿನ್ ಏರುಪೇರು, ಬಿ ಕರುಳು ಹಾನಿ, ಸಿ ಮಧುಮೇಹ, ಡಿ ಅಸ್ವಸ್ಥತೆ. ಸರಿಯಾದ ಉತ್ತರ ಆಪ್ಷನ್ ಎ ಇನ್ಸುಲಿನ್ ಏರುಪೇರು. ಜೇನುತುಪ್ಪ ಸಿಹಿಯಾಗಿರುವುದರಿಂದ ಇದು ಸಕ್ಕರೆಯ ಒಂದು ರೂಪ. ಇದನ್ನು ಹೆಚ್ಚಾಗಿ ಸೇವಿಸಿದರೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣದ ಏರುಪೇರಾಗಬಹುದು. ಮಧುಮೇಹಿಗಳು ಇದರಿಂದ ದೂರ ಇರುವುದು ಒಳ್ಳೆಯದು. ಇದನ್ನು ನಿತ್ಯ 6 ಟೀ ಚಮಚದಷ್ಟು ಒಳಗೆ ಸೇವನೆ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ಸೇವಿಸಿದರೆ ಆರೋಗ್ಯಕ್ಕೆ ಹಾನಿಯಾಗಬಹುದು. ಜೇನುತುಪ್ಪವನ್ನು ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡುತ್ತಿದ್ದರೆ ನಿಮ್ಮ ದೇಹದ ಉಷ್ಣತೆಯು ಹೆಚ್ಚಿ ಪ್ರತಿಕೂಲ ಪರಿಣಾಮ ಬೀರಬಹುದು. 7ನೇ ಪ್ರಶ್ನೆ, ರಕ್ತದೊತ್ತಡದ ಸಮಸ್ಯೆಯನ್ನು ದೂರ ಇಡುವುದಕ್ಕೆ ಸಹಾಯ ಮಾಡುವುದು ಯಾವುದು? ಆಪ್ಷನ್ಸ್ ಎ ಹಸಿಮೆಣಸಿನಕಾಯಿ, ಬಿ ಕೆಂಪು ಮೆಣಸಿನಕಾಯಿ, ಸಿ ಕಾಳು ಮೆಣಸು, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಮೆಣಸಿನಕಾಯಿ. ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಕೆಂಪು ಮೆಣಸಿನಕಾಯಿ ಹೆಚ್ಚು ಸಹಾಯ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತದೆ ಮತ್ತು ಬ್ಯಾಕ್ಟೀರಿಯಾ ನಾಶ ಮಾಡುವಂಥ ಗುಣ ಕೂಡ ಇದರಲ್ಲಿ ಹೆಚ್ಚಾಗಿ ಇರುತ್ತದೆ. ಇದರಿಂದಾಗಿ ಪದೇ ಪದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುವುದನ್ನು ತಪ್ಪಿಸಲು ಇದು ಸಹಾಯ ಮಾಡುತ್ತದೆ. ಹಾಗೆಯೇ ರಕ್ತದೊತ್ತಡದ ಸಮಸ್ಯೆಯನ್ನು ದೂರ ಇಡುವುದಕ್ಕೆ ಕೂಡ ಇದು ಸಹಾಯವಾಗುತ್ತದೆ. ಮುಖ್ಯವಾಗಿ ಲೋ BP ಸಮಸ್ಯೆ ಇರುವವರಿಗೆ ತುಂಬಾನೇ ಒಳ್ಳೆಯದು ಕೆಂಪು ಮೆಣಸಿನಕಾಯಿ. ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸುವುದಕ್ಕೆ ತುಂಬಾನೇ ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ಯಾವುದನ್ನು ಹೆಚ್ಚಾಗಿ ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ? ಆಪ್ಷನ್ಸ್ ಎ ಚಪಾತಿ, ಬಿ ಮುದ್ದೆ, ಸಿ ಮಾಂಸ, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನ. ಅಕ್ಕಿಯು ಅಗತ್ಯವಾದ ಕಾರ್ಬೋಹೈಡ್ರೇಟ್ಗಳನ್ನು ಒದಗಿಸುತ್ತದೆ, ಆದರೆ ಇದು ಹೆಚ್ಚಿನ ಸ್ಟಾರ್ಚ್ ಅನ್ನು ಹೊಂದಿದೆ. ಆದ್ದರಿಂದ ಸಂಸ್ಕರಿಸಿದ ಬಿಳಿ ಅಕ್ಕಿಯ ಅತಿಯಾದ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಶಕ್ತಿಯ ಉತ್ಪಾದನೆಗೆ ಕಾರ್ಬೋಹೈಡ್ರೇಟ್ಗಳು ತುಂಬ ಮುಖ್ಯವಾಗಿದ್ದು, ಅವುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದರಿಂದ ದೇಹವು ಸ್ನಾಯುಗಳಲ್ಲಿನ ಪ್ರೋಟೀನನ್ನು ಶಕ್ತಿಗಾಗಿ ಬಳಸಲು ಪ್ರಾರಂಭಿಸುವುದರಿಂದ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಆದರೆ ಇದು ಹಲವಾರು ಜೀವಸತ್ವಗಳು ಮತ್ತು ಖನಿಜಗಳ ಕೊರತೆಗೆ ಕಾರಣವಾಗಬಹುದು. ಅನ್ನ ತಿನ್ನುವಾಗ ನೆನಪಿನಲ್ಲಿಡಬೇಕಾದ ಕೆಲವು ಸಲಹೆಗಳೆಂದರೆ ಸೀಮಿತ ಪ್ರಮಾಣದಲ್ಲಿ ಅನ್ನವನ್ನು ಸೇವಿಸುವುದು. 9ನೇ ಪ್ರಶ್ನೆ, ಸಂಸ್ಕೃತದ ವ್ಯಾಕರಣ ರಚನೆ ಮಾಡಿದವರು ಯಾರು? ಆಪ್ಷನ್ಸ್ ಎ ಕಾಳಿದಾಸ, ಬಿ ಪಾಣಿನಿ, ಸಿ ಚರಕ, ಡಿ ಆರ್ಯಭಟ್ಟ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಣಿನಿ. ಪಾಣಿನಿ ಸಂಸ್ಕೃತ ಭಾಷೆಯ ವ್ಯಾಕರಣವನ್ನು ವ್ಯವಸ್ಥಿತವಾಗಿ ರೂಪಿಸಿದವರು. ಅವರ ಅಷ್ಟಾಧ್ಯಾಯಿ ಕೃತಿಯು ಸಂಸ್ಕೃತ ಭಾಷೆಯ ನಿಯಮಗಳನ್ನು ವಿವರಿಸುತ್ತದೆ ಮತ್ತು ಭಾಷಾಶಾಸ್ತ್ರದ ಅಧ್ಯಯನಕ್ಕೆ ಅಡಿಪಾಯ ಹಾಕಿತು. ಈ ಗ್ರಂಥವು ಫೋನೆಟಿಕ್ಸ್, ರೂಪವಿಜ್ಞಾನ ಮತ್ತು ವಾಕ್ಯ ರಚನೆಯ ವಿವರಗಳನ್ನು ಒಳಗೊಂಡಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.